ಜನತೆ ವಾಯ್ಸ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ತುಮಕೂರಿನ ನಾಗರಕಟ್ಟೆ ಮಹಾಗಣಪತಿ ವಿಸರ್ಜನಾ ಮಹೋತ್ಸವದಲ್ಲಿ ತುಮಕೂರಿನ ಮುಸಲ್ಮಾನ್ ಬಾಂಧವರು ಹಾಗೂ ಯುವ ಮುಖಂಡರು ಸೇರಿ ಮಾಜಿ ಶಾಸಕರಾದ ಡಾಕ್ಟರ್ ರಫೀಕ್ ಅಹಮದ್ ರವರ ಸಹಯೋಗದೊಂದಿಗೆ ಮೆರವಣಿಗೆಯಲ್ಲಿ ಭಾಗವಹಿಸಿದ ಭಕ್ತರಿಗೆ ನೀರು ಹಂಚುವ ಮೂಲಕ ಮುಸಲ್ಮಾನ್ ಬಾಂಧವರು ಭಾವೈಕ್ಯತೆಯನ್ನು ತೋರಿದ್ದಾರೆ. ಇದೇ ವೇಳೆ ಮಾತನಾಡಿದ ಡಾಕ್ಟರ್ APJ ಅಬ್ದುಲ್ ಕಲಾಂ ಫೌಂಡೇಶನ್ ಮತ್ತು ಅಕಾಡೆಮಿ ಸಂಸ್ಥಾಪಕರಾದ ನಿಸಾರ್ ಅಹಮದ್ ಆರಿಫ್ ರವರು ನಮ್ಮ ಗುರು ಹಿರಿಯರು ಹಾಗೂ ತೋರಿಸಿರುವ ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮಿಗಳ ಮಾರ್ಗದರ್ಶನದಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ತರು ಸಹಬಾಳ್ವೆತೆಯಂತೆ ಇರಬೇಕೆಂದು ಮಾತನಾಡಿದರು. ಮಹಾಗಣಪತಿಯ ವಿಸರ್ಜನೆ ಮಹೋತ್ಸವದ ಸಂಭ್ರಮದಲ್ಲಿ ತುಮಕೂರು ನಗರದ ಎಲ್ಲ ಮುಸಲ್ಮಾನ್ ಬಾಂಧವರು ಕಡೆಯಿಂದ ನಾವು ಎಲ್ಲರೂ ಸೇರಿ ಇವತ್ತು ಬರುವಂಥ ಗಣೇಶನ ಭಕ್ತರಿಗೆ ನೀರು ಕುಡಿಸ್ಬೇಕು ಅಂತ ಹೇಳ್ಬಿಟ್ಟು ಒಂದು ನಿರ್ಧಾರ ಮಾಡಿ ಯುವಕರೆಲ್ಲರೂ ಸೇರಿ ಇವತ್ತು ಇದೊಂದು ಸಣ್ಣ ಸೇವೆ ನಮ್ಮ ಭಕ್ತರ ಮಧ್ಯದಲ್ಲಿ ನಾವು ಮಾಡೋಣ ಅಂತ ಹೇಳ್ಬಿಟ್ಟು ನಿರ್ಧಾರ ಮಾಡಿ ನಾವು ನಮ್ಮ ಸಂಬಂಧಪಟ್ಟ ಅಧ್ಯಕ್ಷರಿಗೆ ಅವ್ರಿಗೆಲ್ಲರಿಗೂ ಮಾತಾಡಿದಾಗ ಅವರೆಲ್ಲರೂ ಭಾಳ ಖುಷಿಪಟ್ಟು ಇದೇ ನಮ್ಮ ಕರ್ನಾಟಕದ ನಮ್ಮ ಸಂಸ್ಕೃತಿ ಅಂತ ಹೇಳಿ ನಮ್ಮ ಶಿವಕುಮಾರ ಸ್ವಾಮೀಜಿಗಳು ನಮ್ಮ ಏನು ಈ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ತುಮಕೂರಲ್ಲಿರುವಂಥ 10ರಿಂದ 15,000 ಮಕ್ಕಳಿಗೆ ದಿನನಿತ್ಯ ಬೆಳಗ್ಗೆಯಿಂದ ಸಂಜೆವರೆಗೂ ದಿನನಿತ್ಯ 3 ಸಲ ಅನ್ನದಾಸೋಹ ಮಾಡ್ತಾ ಇದ್ದಾರೋ ಅವ್ರು ಹಾಕ್ಕೊಟ್ಟಿರೋಂಥ ಮಾರ್ಗದಲ್ಲಿ ತುಮಕೂರಲ್ಲಿರುವಂಥ ಎಲ್ಲ ಹಿಂದೂ ಮುಸ್ಲಿಂ ಕ್ರೈಸ್ತರು ಎಲ್ಲರೂ ನಡೀತಾ ಇದ್ದಾರೆ. ಹಂಗಾಗಿ ಇವತ್ತು ನಮಗೆ ಈ ಸೇವೆ ಮಾಡೋಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಭಾಳ ಧನ್ಯವಾದಗಳನ್ನು ಹೇಳ್ತಾ ನಾನು ನಿಸಾರ್ ಅಹಮದ್ದು ಮತ್ತು ನಮ್ಮ ಸಂಘಟಕರು ಎಲ್ಲರೂ ನಮ್ಮ ಹಿದಾಯತ್ ಅವರಾಗಿರ್ಬೋದು, ರಫೀಕ್ ಅವರಾಗಿರ್ಬೋದು, ಸೋಹೆಲ್ ಅವರಾಗಿರ್ಬೋದು, ನೂರುಲ್ಲಾ ಅವರಾಗಿರ್ಬೋದು ಮತ್ತು ಅನೇಕ ನಮ್ಮ ಯುವಕರು ಎಲ್ಲರೂ ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿದ್ದಾರೆ. ಇವತ್ತು ನಾವು ಭಾಳ ಖುಷಿ ಪಡ್ತಾ ಇದ್ದೀವಿ. ಹಾಗಾಗಿ ಈ ವಿಷಯವನ್ನು ನಾವು ನಮ್ಮ ನಾಯಕರಾದಂತಹ ಮಾಜಿ MLA ಶಫಿ ಅಹಮದ್ ಅವರು, ರಫೀಕ್ ಅಹಮದ್ ಅವರಾಗಿರ್ಬೋದು ಮತ್ತು ನಮ್ಮ ಇಕ್ಬಾಲ್ ಅಹಮದ್ ಅವರು ಇವರೆಲ್ಲರೂ ನಮ್ಮ ಜೊತೆಗೆ ಕೈ ಜೋಡಿಸಿದ್ದಾರೆ. ಇವೆಲ್ಲರೂ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ಮಾಡಿ ಅಂತ ಹೇಳ್ಬಿಟ್ಟು ನಮಗೆ ನಮ್ಮ ಕರ್ನಾಟಕದ ಸರ್ವ ಜನಾಂಗದ ಶಾಂತಿ ಒಕ್ಕೂಟದ ಮಾದರಿಯಾಗಿ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ಮಾಡಿದ್ದಾರೆ. ಧನ್ಯವಾದಗಳು.